ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಮೈಸೂರು ಹೋಗ್ತಾ ಇದ್ವಿ. ಅಂದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ 2 ದಿನ ಕೆಲಸ ಇತ್ತು. ಹಾಗಾಗಿ ಹೇಗೂ ಎಲ್ಲ ಹತ್ರ ಅಲ್ವಾ, 2 ಅವರ್ಸ್ ಅಲ್ವಾ ಅಂದ್ಕೊಂಡು ನಾವು ಪಾಪನ ಹೋಗೋಣ ಅಂತ 3 ಜನನೂ ಹೋಗ್ತಾ ಇದ್ದೀವಿ. ಅಂದರೆ ಆಲ್ರೆಡಿ 5 ಡೇಸ್ ಅವರು ನಮ್ಮಿಬ್ಬರನ್ನು ಬಿಟ್ಟು ಡೆಲ್ಲಿಗೆ ಹೋಗಿದ್ರಲ್ಲ, ಮತ್ತೆ ಹೋಗೋದು ಅಂದರೆ ಬೇಜಾರಾಗುತ್ತೆ ಅಂದ್ಕೊಂಡು 3 ಜನನೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾನು ಆದಷ್ಟು ಅಲ್ಲಿಂದ ಕ್ಲಿಪ್ಪಿಂಗ್ಸ್ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಆ್ಯಕ್ಚುಲಿ ಕೆಲಸ ಇರೋದ್ರಿಂದ ಜಾಸ್ತಿ ಏನು ಸುತ್ತಾಡೋದಿಲ್ಲ. ಎಲ್ಲಿ ಹೋಗ್ತೀವಿ ಅಲ್ಲಿ ನಾನು ವಿಡಿಯೋಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಜಾಮ್ ಇದೆ ಅಂತ. ಆ್ಯಕ್ಚುಲಿ ಇವತ್ತು ಸಾಟರ್ಡೆ ಅಲ್ವಾ, ಅದಕ್ಕೆ ಅನಿಸುತ್ತೆ. ಸಮ್ಮರ್ ಹಾಲಿಡೇಸ್ ಬೇರೆ. ನೀವು ಯಾವುದೇ ಜಾಗಕ್ಕೆ ಹೋಗ್ತೀರಾ ಅಂದರೆ ಮೇ ಬಿ ಹೀಗೆ ಇರ್ಬೋದು. ಅದು ಈ ಗೊರಗುಂಟೆಪಾಳ್ಯ ರೋಡ್ ಅಂತೂ ಆಲ್ಮೋಸ್ಟ್ ಯಾವಾಗಲೂ ಹೀಗೆ ಇರುತ್ತೆ, ಹೆವಿ ಟ್ರಾಫಿಕ್ಕು. ನಾವು ಹೊರಟಿದ್ದೆ ಮಧ್ಯಾಹ್ನ, ಹಾಗಾಗಿ ಇಲ್ಲೇ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ಕದಂಬ ವೆಜ್ಜಿಗೆ ಬಂದ್ವಿ. ತುಂಬಾ ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾವು ಸಾಟರ್ಡೆ ಹೋಗಿದ್ದಲ್ವ, ಅದಕ್ಕೂ ಏನೋ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕಿತ್ತು. ವೆಯ್ಟ್ ಮಾಡಿದ್ಮೇಲೆ ಸೀಟ್ ಸಿಕ್ಕಿದ್ದು. ಆಲ್ಮೋಸ್ಟ್ ಎಲ್ಲ ಈ ಕಡೆನೇ ಕುತ್ಕೊಂಡಿದ್ದು, ಅಂದರೆ ಮೀಲ್ಸಿಗೆ ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ಇಲ್ಲಿ 2 ಸಪ್ರೇಟ್ ಪಾರ್ಟಿಷನ್ಸ್ ಇದೆ. ಒಂದು ಕಡೆ ಓನ್ಲಿ ಈಗ ಅನ್ಲಿಮಿಟೆಡ್ ಫುಡ್ಡು, ಇನ್ನೊಂದು ಕಡೆ ನಿಮ್ಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡಿಕೊಂಡು ತಿನ್ಬೋದಿತ್ತು. ನಾವು ಹೇಗೂ ಮಧ್ಯಾಹ್ನ ಆಗಿತ್ತಲ್ಲ ಅಂದ್ಕೊಂಡು ಊಟನೇ ತೊಗೊಂಡ್ವಿ. ಪಾಪುಗೇನು ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ. ಅವನಿಗೆ ಏನು ಬೇಕೋ ಅದನ್ನು ಅವರು ಹಾಗೆ ಬಡಿಸ್ತಾಯಿದ್ರು. ಅಂದರೆ ಅವನೇನು ಹಪ್ಪಳ, ಪಾಯಸ, ಚಿತ್ರಾನ್ನ ಅಷ್ಟೇ ತಿಂದಿದ್ದು. ನೀವು ಮೈಸೂರು ಕಡೆ ಹೋಗುವಾಗ ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಕೊನೆಯಲ್ಲಿ ಐಸ್ ಕ್ರೀಮು, ಬೇಡ, ಹಾಗೆ ಬಾಳೆಹಣ್ಣು ಕೂಡ ಕೊಡ್ತಾರೆ. ನೈಸ್ ರೋಡ್ ಆದಮೇಲೆ ಮೈಸೂರಿಗೆ ಹೋಗ್ತೀವಲ್ಲ, ಅಲ್ಲಿ ಸಿಗುತ್ತೆ ಇದು ಕದಂಬ ವೆಜ್ ಅಂತೇಳಿ. 250 ರುಪೀಸ್ಗೆ ಅನ್ಲಿಮಿಟೆಡ್ ಫುಡ್ಡು 1 ಮೀಲ್ಗೆ. ತುಂಬಾ ಚೆನ್ನಾಗಿತ್ತು ಅನ್ಬೋದು. ಅನ್ಲಿಮಿಟೆಡ್ ಫುಡ್ ಅಲ್ವಾ, ಚೆನ್ನಾಗಿ ಊಟ ಮಾಡ್ತೀರಾ ಅನ್ನೋರಿಗೆ ಒಂದು ಒಳ್ಳೆ ಊಟ ಅನ್ಬೋದು. ಊಟ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು. ನಾವೀಗ ಚನ್ನಪಟ್ಟಣ ಹೋಗೋಣ ಅಂತ. ಚನ್ನಪಟ್ಟಣದಲ್ಲಿ ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡಿ ಏನಾದ್ರು ಶಾಪಿಂಗ್ ಏನಾದ್ರು ಮಾಡಬೇಕಂತಂದರೆ, ಚನ್ನಪಟ್ಟಣ ಹೇಗೂ ಗೊಂಬೆಗಳಿಗೆ ಫೇಮಸ್ ಅಲ್ವಾ, ಅಲ್ಲೊಂದು ಸ್ವಲ್ಪ ಪಾಪುಗೆ ಏನಾದ್ರು ಟಾಯ್ಸ್ ಏನಾದ್ರು ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಮೈಸೂರು ಹೋಗೋಣ ಅಂತ. ಹೊಸದಾಗಿ ಮೈಸೂರು ರೋಡ್ ಹೈವೇ ಆಗಿದೆಯಲ್ಲ, ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಲಾಸ್ಟ್ ಮೈಸೂರು ಹೋಗಿದ್ದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಆಗಸ್ಟ್ 15th ಅನಿಸುತ್ತೆ. ಅವಾಗ ಒಂದು 3 ಡೇಸ್ ಹಾಲಿಡೇಸ್ ಇತ್ತು ಅಂತ ಹೋಗಿದ್ದು. ಅದು ಬಿಟ್ಟರೆ ಈಗ ಈ ರೋಡಲ್ಲಿ ಇವಾಗಲೇ ಹೋಗ್ತಾ ಇರೋದು. ಬಟ್ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಅವಾಗ ಹೈವೇ ಇತ್ತು, ಬಟ್ ಫುಲ್ ಕಂಪ್ಲೀಟ್ ಆಗಿಲ್ಲ. ಮಂಡ್ಯವರೆಗೂ ಆಗಿತ್ತು. ನೋಡಿ, ಈಗ ಚನ್ನಪಟ್ಟಣ ಬಂದ್ವಿ. ನಾನೇನು ಅಂದ್ಕೊಂಡಿದ್ದೆ ಅಂತೇಳಿದ್ರೆ, ಎಲ್ಲಿ ನೋಡಿದ್ರು ಟಾಯ್ ಶಾಪೇ ಇರುತ್ತೆ ಅಂತೇಳಿದ್ರೆ, ಈ ಥರ ಮರದಲ್ಲಿ ಮಾಡಿರುವಂಥ ಗೊಂಬೆಗಳದ್ದು ಅಂಗಡಿಗಳೇ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ತುಂಬಾ ಕಡಿಮೆ ಶಾಪ್ಗಳು, ಅಲ್ಲೊಂದು ಇಲ್ಲೊಂದು ಅನ್ನೋ ಥರ ತುಂಬಾ ಕಡಿಮೆ ಅನ್ಬೋದು. ಬಟ್ ತುಂಬ ಕಾಸ್ಟ್ಲಿ ಕೂಡ. ಯಾವುದೇ ನೀವು ಎಲ್ಲ ಮರದಲ್ಲೇ ಮಾಡಿರೋದ್ರಿಂದ ಯಾವುದೇ ಐಟಮ್ ಕೇಳಿದ್ರು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ತಾರೆ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ. ಸೈನಿಕ, ಆನೆ ಆ ಥರ ತುಂಬ ಚೆನ್ನಾಗಿತ್ತು. ವುಡನ್ ವಾಸ್ಗಳೆಲ್ಲ ಇತ್ತು. ಹಾಗೆ ಕೊಳಲು, ಈ ಜೋಕಾಲಿ ಅಂತಾರಲ್ಲ ಆ ಥರ ಚಿಕ್ಕ ಚಿಕ್ಕದೆಲ್ಲ ಪುಟಾಣಿದಿತ್ತು. ಸೀನ್ರೀಸ್ಗಳಿತ್ತು, ಅಂದರೆ ಫೋಟೋ ಫ್ರೇಮ್ಸು, ಹಾಗೆ ಪ್ಯಾಲೇಸ್ದೆಲ್ಲ ಸೀನ್ರಿ ಥರ ಫೋಟೋಸ್ಗಳೆಲ್ಲ ಇತ್ತು. ಹಾಗೆ ಕಿಚನ್ ಐಟಮ್ಸ್ ಕೂಡ ಇತ್ತು. ಹಾಗೆ ಇಲ್ಲಿ ನೋಡಿ, ಕಾರ್ ಸೀಟಿಗೆ ಹಾಕ್ತೀವಲ್ಲ ಈ ಥರ ಮಣಿದು, ಅಂದರೆ ಇದು ಮರದ್ದೇ. ಒಂದೊಂದು ರೇಟ್ ಹೇಳ್ತಾರೆ. ಇದ್ರಲ್ಲಿ ನಾವು ಒಂದು ಪರ್ಚೇಸ್ ಮಾಡಿದ್ವಿ. ಯಾವುದು ಅಂತೇಳಿ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಹಾಗೆ ನೋಡಿ, ಇಲ್ಲಿ ಮಂಟಪಗಳೆಲ್ಲ ಇತ್ತು, ದೇವ್ರ ಮಂಟಪಗಳು. ಹಾಗೆ ದೇವ್ರ ವಿಗ್ರಹಗಳು, ಗಣಪತಿ, ಆಂಜನೇಯ, ಆ ಥರ ಸುಮಾರು ವಿಗ್ರಹಗಳಿಟ್ಟಿದ್ರು. ಸೀನ್ರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಜೂಟ್ ಬ್ಯಾಗು, ಆ ಥರ ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಅನ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಮಗ್ಗುಗಳೆಲ್ಲ. ಟಿಫಿನ್ ಪ್ಲೇಟ್ಸ್ ಕೂಡ ಇದೆ. ವೆಜಿಟೇಬಲ್ ಕಟರ್. ಪ್ರೈಸ್ ಕೂಡ ಜಾಸ್ತಿ ಇದೆ ನೋಡಿ, ಇದಕ್ಕೆ 895 ಇದೆ ಅಂತ ಹೇಳಿದ್ರೆ ಎಲ್ಲ ವುಡ್ ಅಲ್ವಾ, ಹಾಗಾಗಿ. ಹಾಗೆ ದೇವ್ರದ್ದು ಫೋಟೋಗಳೆಲ್ಲ ಇದೆ. ಶೋಕೇಶ್ ಐಟಮ್ಸ್ ಕೂಡ ಇದೆ. ಶೋಕೇಸ್ ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ಬೋದು ನೋಡಿ. ಚಪಾತಿ ಮಣೆ, ರೊಟ್ಟಿ ಮಣೆ ಎಲ್ಲ. ವಾಲ್ ಕ್ಲಾಕ್ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ಬೋದು.
ಪುಟ್ಟ ಪುಟ್ಟದಾಗಿ ತುಂಬಾ ಕ್ಯೂಟಾಗಿದೆ ನೋಡಿ. ಇದು ಬಿಂದಿಗೆ ಥರ ಇದೆ. ಇದು ಕೀ ಚೈನ್ ಹ್ಯಾಂಗರ್ಸ್ ಎಲ್ಲ ಇದೆ ನೋಡಿ. ಪ್ರೈಸ್ ಕೂಡ ಇಂದನೇ ಮೆನ್ಷನ್ ಮಾಡಿರ್ತಾರೆ. ಇದೆಲ್ಲ 175 ರೂಪೀಸ್ ಇದೆ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಅನ್ಬೋದು ಇವ್ರ ಹತ್ರ. ನೋಡಿ ತುಂಬಾ ಚೆನ್ನಾಗಿದೆ ಟ್ರೀ ಟೈಪಲ್ಲಿ. ನೋಡಿ ಇಲ್ಲಿ ಮಕ್ಕಳು ಟಾಯ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಅನ್ಬೋದು. ಹಾಗೆ ಇಲ್ಲಿ ನೋಡಿ ಮಕ್ಕಳದ್ದು ಪುಟ್ಟ ಪುಟ್ಟ ವಾಚಸ್ ತುಂಬಾ ಚೆನ್ನಾಗಿದೆ. ನೀವು ಮಾತಾಡಿದ್ರೆ ಮೇ ಬಿ ಜಾಸ್ತಿ ಏನಾದ್ರು ತೊಗೊಂಡ್ರೆ ಕಡಿಮೆ ಮಾಡ್ಬೋದು ಅನಿಸುತ್ತೆ. ಇಲ್ಲಿ ಪೆನ್ಸಿಲ್ ಎಲ್ಲ ಅಷ್ಟು ಕ್ಯೂಟಾಗಿದೆ. ನೋಡಿ ಹೇಗಿದೆ ಫಿಶ್, ಇದೇ ಥರ ತುಂಬ ಅನಿಮಲ್ಸ್ ಎಲ್ಲ ಇದೆ. ಇದೇ ರೀತಿ ಮಕ್ಕಳಿಗೆ ಬೇಕಾಗಿರೋಂತಹ ತುಂಬಾ ವಸ್ತುಗಳಿತ್ತು. ಹಾಗೆ ಆಟ ಸಾಮಾನುಗಳು ಅಷ್ಟೇ ತುಂಬ ವೆರೈಟೀಸ್ ಇತ್ತು. ನೋಡಿ ಪೆನ್ಸಿಲು ಮತ್ತು ಸ್ಕೇಲ್ ಬರುತ್ತಲ್ಲ, ಸ್ಕೇಲು ಅಷ್ಟೇ ವುಡ್ಡಿಂದಿದು. ನೋಡಿ ಚಿಕ್ಕ ಚಿಕ್ಕ ಸ್ಪೂನ್ಗಳೆಲ್ಲ ಇದೆ, ಸಾಲ್ಟು ಶುಗರಿಗೆಲ್ಲ ಯೂಸ್ ಮಾಡೋಕ್ಕಂಥದ್ದು. ಇದೆಲ್ಲ ಕೀ ಬಂಚಸ್. ನೋಡಿ ಮಕ್ಕಳಿಗೆಲ್ಲ ಹೇಳ್ಕೊಡೋಕೆ ಇದು ಚೆನ್ನಾಗೇ ಇದೆ. 1 2 3 ಅಂತ ನಂಬರ್ಸ್ ನೋಡಿ, ಸ್ಟಾರ್ಟಿಂಗಿಂದ 1 2 ಆ ಥರ ಇದೆ. ತುಂಬಾ ಕಲೆಕ್ಷನ್ಸ್ ಇದೆ ಅನ್ಬೋದು ಇವ್ರ ಹತ್ರ. ಇಲ್ಲಿ ನೋಡಿ ಟ್ರೇ ಐಟಮ್ಸ್ ಎಲ್ಲ, ಕಿಚನ್ ಐಟಮ್ಸ್. ನನಗೆ ಆ್ಯಕ್ಚುಲಿ ಕಿಚನ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಪಾಪನೂ ಶಾಪಿಂಗಲ್ಲಿ ಫುಲ್ ಬ್ಯುಸಿ ಇರೋದು. ವುಡನ್ ಮಗ್ಗಳು, ಸಾಲ್ಟ್ಗೆಲ್ಲ ಸ್ಟೋರೇಜ್ ಬಾಕ್ಸಸ್, ಗ್ಲಾಸ್ಗಳು, ವಾಸ್ಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಈಗ ಬಂದ್ವಿ ನೋಡಿ ಗೊಂಬೆ ಸೆಕ್ಷನ್ಗೆ. ಗೊಂಬೆಗಳಂತೂ ತುಂಬಾ ಮುದ್ದಾಗಿ ಕ್ಯೂಟಾಗಿ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ತೊಗೋಬೇಕು ಅಂತ. ಬಟ್ ಮೇನ್ ಇದನ್ನು ನಾವು ಹುಷಾರಾಗಿ ಇಟ್ಕೋಬೇಕು. ಏನಕ್ಕಂತ ಹೇಳಿದ್ರೆ ಅದು ಬಿದ್ದರೆ ಸಾಕು ಒಡೆದೋಗುತ್ತೆ. ನಮ್ಮೇಲೆ ಶೋಕೇಸ್ ಕೂಡ ಇರಲಿಲ್ಲ ಇಟ್ಕೊಳ್ಳೋಕ್ಕೋಸ್ಕರ. ಮತ್ತು ನಮ್ಮ ಪಾಪಗೂ ಈಗ ಮುಟ್ಬೇಡ ಹೊಡಿಬೇಡ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಅದು ಒಂದು ಸಲ ನನ್ನ ಪಾಪ ಕೈಗೆ ಸಿಕ್ಕಿದ್ರೆ ಅದು ಉಳಿಯೋದೇ ಇಲ್ಲ. ಸೊ ಅವನೊಂಚೂರು ದೊಡ್ಡವನಾದ್ಮೇಲೆ ಆದರೂ ಬಂದು ಯಾವಾಗಾದರೂ ತೊಗೋಬೇಕು. ಬಟ್ ತುಂಬಾ ಇಷ್ಟ ಆಯಿತು ಕಲೆಕ್ಷನ್ಸ್. ಇಲ್ಲಿ ನೋಡಿ ಅಯೋಧ್ಯೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ತುಂಬ ವೆರೈಟೀಸ್ ಇತ್ತು. ಇದು ಎಸ್ಪೆಷಲಿ ಇವರಿಗೆ ತುಂಬ ಸೇಲ್ ಆಗೋದು ದಸರಾ ಟೈಮಲ್ಲಂತೆ. ಮುಂಚೆಗೆ ಹೋಲಿಸಿದ್ರೆ ಈಗ ತೊಗೊಳೋರು ಕಡಿಮೆ, ಇದನ್ನ ಸೇಲ್ ಮಾಡೋರು ಕಡಿಮೆ. ಹೇಳಿದ್ನಲ್ಲ ಚನ್ನಪಟ್ಟಣದಲ್ಲಿ ತುಂಬಾ ಕಡಿಮೆ ಶಾಪ್ಗಳಿದೆ ಗೊಂಬೆಗಳದೆಲ್ಲ. ಹುಡ್ಕೊಂಡು ಹೋಗಬೇಕು ಆ ಥರ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಅಂದರೆ ಎಲ್ಲಿ ನೋಡಿದ್ರು ಗೊಂಬೆಗಳೇ ಇರುತ್ತೆ ಆ ಥರ ಅಂದ್ಕೊಂಡಿದ್ದೆ. ಬಟ್ ಶಾಪ್ಗಳೇ ತುಂಬ ರೇರ್ ಆಗಿತ್ತು. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಟೂರಿಸ್ಟ್ ಅಂದರೆ ಓಡಾಡ್ತಿರ್ತಾರಲ್ಲ, ಈಗೊಂದು ಸ್ವಲ್ಪ ಅವ್ರಿಗೆ ರನ್ ಆಗುತ್ತೆ ಅಂತ ಹೇಳಿದ್ರು. ನೀವು ದಸರಾ ಹಬ್ಬದಲ್ಲಿ ಗೊಂಬೆಗಳೇನಾದ್ರು ಕೂರಿಸ್ತೀರಾ ಅಂತ ಹೇಳಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ. ನಾನು ಆ ಶಾಪ್ದು ಫೋಟೋನ ಕೊನೆಯಲ್ಲೇ ಹಾಕಿರ್ತೀನಿ. ನನ್ನ ಕಲೆಕ್ಷನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಆಮೆ ಈ ಥರ ಎಲ್ಲದೂ ಮರದಲ್ಲೇ ಮಾಡಿರೋ ಅಂಥದ್ದು. ಕಾರು ಜೀಪು ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಥರ ಟಾಯ್ಸು, ಎಲ್ಲ ಥರ ಗೊಂಬೆಗಳು ಇಲ್ಲಿದೆ. ಬೈಕು, ಸ್ಕೂಟಿ ಈ ಥರ ತುಂಬಾ ಚೆನ್ನಾಗಿದೆ ಅನ್ಬೋದು. ಬಟ್ ಇದಕ್ಕೆ ಹಂಗೆ ಸ್ವಲ್ಪ ಸೇಫ್ಟಿಯಾಗಿ ಮೇಂಟೈನ್ ಮಾಡಬೇಕು. ಏನಕ್ಕಂದರೆ ಮರದ್ದಲ್ವ, ಬಿದ್ದರೆ ಒಡೆದೇ ಹೋಗುತ್ತೆ.
ನೋಡಿ ಆನೆ ಆ್ಯಕ್ಚುಲಿ ಅವರು ದಸರಾ ಮಾಡ್ತಾರಲ್ಲ ಆ ಥೀಮಲ್ಲಿ ಅಂಬಾರಿ ಆಟೋ ಆ ಥರ ಎಲ್ಲ ಫೆಸ್ಟಿವಲ್ ಥೀಮಲ್ಲೂ ಕೂಡ ಗೊಂಬೆಗಳಿತ್ತು. ನೋಡಿ ಎತ್ತಿನ ಗಾಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಸಂಕ್ರಾಂತಿ ಪೊಂಗಲ್ಲು ತುಂಬಾ ಇನ್ನೋವೇಟಿವ್ ಆಗೆಲ್ಲ ಮಾಡಿದ್ದಾರೆ. ರಾಧಾಕೃಷ್ಣ ಸ್ಟ್ಯಾಚು ತುಂಬಾ ಕಲರ್ಫುಲ್ ಆಗಿದೆ. ತೊಟ್ಟುಗಳೆಲ್ಲ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಪಿಕಾಕರ್ ಅಂತೂ ಸಖತ್ ಅಟ್ರಾಕ್ಟಿವ್ ಆಗಿದೆ. ಇನ್ನು ಈ ಐಟಮ್ಸ್ ಎಲ್ಲ ನೀವು ಎಲ್ಲ ಕಡೆ ನೋಡಿರ್ತೀರ ಬೇರೆ ಶಾಪ್ಸ್ಗಳಲ್ಲಿ. ಆ್ಯಕ್ಚುಲಿ ಹೊರಗಡೆ ಮಾತ್ರ ಅವರು 50% ಸೇಲ್ ಅಂತ ಹಾಕಿದ್ರು ಅನ್ನಲ್ಲ. ನೋಡಿ ಈ ಥರ ಲಿಮಿಟೆಡ್ ಗೊಂಬೆಗಳಿಗಷ್ಟೇ ಅವರು ಆಫರ್ ಇಟ್ಟಿದ್ದು, ಎಲ್ಲ ಗೊಂಬೆಗಳಿಗೂ ಏನು ಆಫ್ ಇರಲಿಲ್ಲ. ಕೆಲವೊಂದು ಗೊಂಬೆಗಳಿಗೆ ಮಾತ್ರ 50% ಆಫ್ ಅಂತ ಇಟ್ಟಿದ್ರು. ಪ್ರೈಸ್ ಕೂಡ ಜಾಸ್ತಿ ಇದೆ. ನೋಡಿ ಮಾತಾಡಿ ತೊಗೋಬೇಕು ಅಷ್ಟೇ. ನೀವೇನಾದ್ರು ಜಾಸ್ತಿ ಐಟಮ್ ತೊಗೋತೀರಾ ಅಂತ ಹೇಳಿದ್ರೆ ಮೇ ಬಿ ಅವರು ಡಿಸ್ಕೌಂಟ್ ಮಾಡಿ ಕೊಡ್ಬೋದು. ನೋಡೋಣ, ನಾವು ಒಂದೆರಡು ಸಾಮಾನು ತೊಗೊಂಡಿದ್ದೀವಿ, ಏನಾದ್ರು ಡಿಸ್ಕೌಂಟ್ ಮಾಡ್ತಾರೆ ಏನು ಅಂತ ಚೆಕ್ ಮಾಡಬೇಕು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಗೊಂಬೆಗಳು ಎಷ್ಟು ಮುದ್ದಾಗಿದೆ ನೋಡಿ. ಹೀಗೆ ಸ್ವಲ್ಪ ಮುಟ್ಟಿದ್ರೆ ಸಾಕು ಅದು ನೋಡಿ ತಲೆ ಅಲ್ಲಾಡಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಗುಂಡಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ, ಸಖತ್ತಾಗಿದೆ ಮಾತ್ರ. ಹಾಗೆ ದೊಡ್ಡವ್ರು ಆಟ ಆಡೋವಂತಹ ಆಟ ಸಾಮಾನುಗಳು ಇತ್ತು ಅಂತ ಹೇಳಿದ್ರೆ, ಹಾವು ಎಣ್ಣೆ ಆಡ್ತೀವಲ್ಲ ಅದ್ರದ್ದು ಬೋರ್ಡು, ಇಲ್ಲಿ ನೋಡಿ ಚೌಕ ಬರೋದು ಬೋರ್ಡು, ಹಾಗೆ ಕೇರಮ್ ಬೋರ್ಡು, ಹಾಗೆ ಚೆಸ್ ಬೋರ್ಡ್ ಕೂಡ ಇತ್ತು. ಮತ್ತು ಚನ್ನಮಣೆ ಅಂತ ಆಡ್ತಾರೆ, ನಿಮ್ಗದು ಗೊತ್ತೋ ಏನೋ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದು ಅಮ್ಮನ ಮನೇಲಿದೆ, ಅದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ನಾನಿಲ್ಲಿ ಅದ್ರದ್ದು ವೀಡಿಯೋ ಮಾಡಿಲ್ಲ. ಆ ಥರ ದೊಡ್ಡವ್ರು ಆಟ ಆಡೋವಂಥ ಆಟ ಸಾಮಾನುಗಳು ಇತ್ತು. ಹಾಗೆ ಈ ಬುಗುರಿ, ಗಿಲ್ಕಿ, ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಪುಟ್ಟ ಗಿಲ್ಕಿಗಳಿತ್ತು, ತುಂಬಾ ಚೆನ್ನಾಗಿತ್ತು. ಸೌಂಡ್ ಬರೋ ಅಂಥದ್ದು ಗೆಜ್ಜೆ ಹಾಕಿ ಬಿಟ್ಟಿದ್ರು. ಆ ಥರ ಆಟ ಸಾಮಾನು ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು.
ಹಾಗೆ ದೊಡ್ಡ ದೊಡ್ಡ ಸ್ಪೂನು ಸೌಟುಗಳೆಲ್ಲ ಇತ್ತು. ಒಂದೊಂದು ರೇಟಲ್ಲಿತ್ತು. ಮೇ ಬಿ ಒಂದೊಂದು ವುಡ್ಡಲ್ಲಿ ಮಾಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಡಿಫ್ರೆಂಟ್ ಪ್ರೈಸ್ ಕೂಡ ಇತ್ತು ಅದಕ್ಕೆ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಯೂಸ್ ಆಗುವಂಥದ್ದು 3 ಚಕ್ರದ ಗಾಡಿ, ಹಾಗೆ ತೂಗುತ್ತಲ ಕುದುರೆ, ಆ ಥರ ಕುದುರೆ ಇತ್ತು. ಹಾಗೆ ಪುಟ್ಟ ಚೇರ್ ಇತ್ತು ಮರದ್ದು, ಹಾಗೆ ಬಿದ್ರಿಂದು. ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಕೂಡ ಅನ್ನಿಸ್ತು. ನಾವು ತೊಗೊಂಡಿದ್ದ ಸಾಮಾನಿಗೆ ನಮಗೆ 10% ಡಿಸ್ಕೌಂಟ್ ಕೊಟ್ಟರು. ನೋಡಿ, ಇದೇ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ನೋಡಿ, ಇದೇ ನಾವು ಕಾರ್ ಸೀಟಿಗೆ ತೊಗೊಂಡಿದ್ದು. ಹಾಗೆ ಆ ಶಾಪವರು ನಾವು ಬೆಂಗಳೂರಿಂದ ಬಂದಿದ್ದು ಅಂತ ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ಇಲ್ಲಿ 2 ಟೆಂಪಲ್ ಇದೆ, ಹೋಗ್ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಈ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಚಿಕ್ಕದೊಂದು ಆಂಜನೇಯ ಟೆಂಪಲ್ ಇದೆ. ಹಾಗೆ ಪಕ್ಕದಲ್ಲಿ ಅಪ್ರಮೇಯ ಸ್ವಾಮಿ ಅಂತ ದೇವಸ್ಥಾನದ ಹೆಸರು. ಅಂದರೆ ಇದು ಅಂಬೆಗಾಲ್ ಕೃಷ್ಣ ಇರುವಂತಹ ದೇವಸ್ಥಾನ. ತುಂಬಾ ಫೇಮಸ್ ಅಂತ ಹೇಳ್ತಾರೆ. ನಾವು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಮಹಾಲಕ್ಷ್ಮಿ, ಹಾಗೆ ವೆಂಕಟೇಶ್ವರ, ಹೀಗೆ ಕೆಲವೊಂದು ದೇವರು ಕೂಡ ಇದೆ. ನಮ್ಮ ಪಾಪುಗೆ ಈ ಥರ ಜಾಗ ಸಿಕ್ಕಿದ್ರೆ ಸಾಕು, ನಿಲ್ಲೋದೇ ಇಲ್ಲ. ನೋಡಿ, ಓಡ್ತಾ ಇದೆ ಹಂಗೆ. ನೋಡಿ, ಅಲ್ಲಿ ನಮ್ಮ ಪಾಪು ನಮಸ್ಕಾರ ಮಾಡ್ಕೊಳ್ತಿರೋದು. ಅವ್ನು ಕೆಲಸ ಮುಗಿಸಿ ಇನ್ನವನು ಆಟಾಡೋಕೆ ಹೊರಟುಬಿಡ್ತಾನೆ. ಹಾಗೆ ನಾವಲ್ಲಿರೋಂಥ ಭಟ್ರನ್ನ ಕೇಳಿದ್ವಿ ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂತ. ಅವ್ರು ಹೇಳಿದ್ದು, ಈಗ ಮಕ್ಕಳಾಗಿರಲ್ವಲ್ಲ, ಅವರೇನಾದರೂ ಇಲ್ಲಿ ಮಗು ಆಗಲಿ ಅಂತ ಅರ್ಕೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅನ್ನೋದು ಅಲ್ಲಿ ಬರುವಂಥ ಭಕ್ತಾದಿಗಳ ನಂಬಿಕೆ. ಅವರು ಕೂಡ ಹಾಗೆ ಹೇಳಿದ್ರು. ಹಾಗೆ ಅವತ್ತು ನಾವು ಹೋಗಿದ್ದ ದಿನ 3-4 ಜನ ಏನೋ ಬಂದಿದ್ರು ಅಂತ ಹೇಳಿದ್ರೆ, ಅರ್ಕೆ ಮಾಡಿಕೊಂಡು ಅವರಿಗೆ ಮಗು ಆಗಿದೆ, ಹಾಗೆ ಅದಕ್ಕೋಸ್ಕರ ತುಲಾಭಾರ ಮಾಡಿಸ್ಬೇಕು ಅಂತೇಳಿ 3-4 ಜೋಡಿಗಳು ಬಂದಿದ್ರು ಆ ಥರ. ಹಾಗೆ ಆ ದೇವಸ್ಥಾನದ ಅಕ್ಕಪಕ್ಕ ಕೂಡ ಈ ಥರ ಗೊಂಬೆಗಳದ್ದು ಅಂಗಡಿ ಇತ್ತು. ನಾವು ಈಗ ಟೆಂಪಲ್ ನೋಡಿಕೊಂಡು ಮತ್ತೆ ಮೈಸೂರಿಗೆ ಹೊರಟ್ವಿ. ಹಾಗೆ ಮೈಸೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣ ಹೋಗೋಣ ಅಂದ್ಕೊಂಡು ಟೆಂಪಲ್ಗೆ ಬಂದ್ವಿ. ಮತ್ತು ಬೇರೆ ಎಲ್ಲೂ ಹೋಗಿಲ್ಲ, ಟೆಂಪಲ್ಗಷ್ಟೇ ಹೋಗಿದ್ದು. ಹಾಗೆ ದೇವಸ್ಥಾನದ ಹೊರಗಡೆ ತುಂಬ ಶಾಪ್ಸ್ ಇತ್ತಲ್ಲ, ನಾವೇನಲ್ಲೇನು ಶಾಪಿಂಗ್ ಮಾಡಲಿಲ್ಲ. ಪಾಪ ಸ್ವಲ್ಪ ಹೊತ್ತಲ್ಲೇ ಹೊರಗೆ ಆಟ ಆಡ್ದ. ಹಾಗೆ ನಾವು ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿಂದ ಹೊರಟ್ವಿ. ನಾವು ಮೈಸೂರಲ್ಲಿ ಉಳ್ಕೊಂಡಿದ್ವಲ್ಲ, ಆ ರೂಮ್ ಟೂರ್ ಮಾಡೋಣ ಅಂತ. ಈಗಿನ್ನೂ ಜಸ್ಟ್ ಲಗೇಜ್ ಇಟ್ಟಿದ್ದೀವಿ. ಕೆಲವೊಂದು ಬೆಡ್ ಇದೆ. ಆಲ್ರೆಡಿ ನೋಡಿ, ಫೋನೆಲ್ಲ ಇರಬೇಕಲ್ಲ ಎಸ್ತಿದ್ದಾನೆ ಪಾಪು. ಹಾಗೆ ಒಂದು ಟಿ ವಿ ಯೂನಿಟ್ ಆ್ಯಂಡ್ ಟಿ ವಿ. ಇದು ಬಟ್ಟೆ ಇಡೋಕ್ಕೆ ಹೋಗೋದು. ಇಲ್ಲೊಂದು ಮಿರರ್ ಕೂಡ ಇದೆ. ಇಲ್ಲಿ ನೋಡಿ, ವಿಂಡೋ ಇದೆ, ರೋಡ್ ನೀಟಾಗಿ ಕಾಣುತ್ತೆ. ಹಾಗೆ ವಾಶ್ರೂಮ್. ವಾಶ್ರೂಮಲ್ಲಿ ಕೂಡ ಒಂದು ಮಿರರ್ ಇದೆ. ವಾಶ್ರೂಮ್ ನೀಟಾಗಿ ಕೂಡ ಇದೆ. ನೋಡಿ, ಮಿರರ್ ತುಂಬಾ ಚೆನ್ನಾಗಿದೆ. ಫುಲ್ ಲೆಂತ್ ಮಿರರ್. ಇವತ್ತು ಒಂದೇ ದಿನ ಇಲ್ಲಿ ಸ್ಟೇ ಮಾಡೋದು. ನಾಳೆ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಹಾಗೆ ಮೈಸೂರು ಸ್ವಲ್ಪ ಜಾಗಗಳನ್ನ ನೋಡಿಕೊಂಡು ಹೊರಡೋದಷ್ಟೇ. ರೂಮ್ ತುಂಬಾ ಚೆನ್ನಾಗಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಡಿನ್ನರ್ಗೆ ಹೋಗೋಣ ಅಂತ
ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.